ಹಲೋ ಡೈಮಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಇಂಟ್ರೆಸ್ಟಿಂಗ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾನು ಬಂದಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಪವಿತ್ರವಾದಂಥ ಬನಶಂಕರಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ಹುಬ್ಬಳ್ಳಿಯ ಅಮರಗೋಳ ಗ್ರಾಮದಲ್ಲಿ. ಈ ದೇವಸ್ಥಾನವನ್ನು 13ನೇ ಶತಮಾನದಲ್ಲಿ ಚಾಳುಕ್ಯರು ಕಟ್ಟಿದ್ರಂತೆ. ಇದನ್ನು ಸಂಪೂರ್ಣವಾಗಿ ಮರಳುಗಾಲಿನಿಂದ ಕಟ್ಟಲಾಗಿದೆ. ಇದರ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹತ್ತಿರದಿಂದ ನೋಡೋಣ ಬನ್ನಿ. ಇವಾಗ ನಾನು ಗರ್ಭಗುಡಿಯ ಆಚೆ ಇದ್ದೀನಿ. ಇಲ್ಲಿ ಕಲ್ಲಿನ ಗೋಡೆಗಳನ್ನು ನೋಡ್ತಾ ಇದ್ರೆ ಇಲ್ಲಿನ ಶಿಲಾಕೃತಿಗಳು ಮತ್ತು ಕೆತ್ತನೆಯನ್ನು ಹೆಂಗೆ ಕೆತ್ತಿದಾರಲ್ವಾ, ಅದನ್ನು ನೋಡ್ತಾ ಇದ್ರೆ ಕೆತ್ತಿದವರ ಆ ಕೈ ಚಳಕ ಏನು ಅಂತ ಗೊತ್ತಾಗ್ತಾ ಇದೆ. ಗೋಡೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಒಂದು ಶಿಲೆಯನ್ನು ಕೆತ್ತಿದ್ದಾರೆ. ಈ ಪೌರಾಣಿಕ ಕಥೆಗಳನ್ನು ಹೇಳುವಂಥ ಪ್ರತಿಯೊಂದು ಶಿಲ್ಪ ಕಲೆಗಳು ಈ ಗೋಡೆ ಮೇಲಿದೆ. ಕೆಲವೊಂದು ಶಿಲೆಗಳು ಹಾಗೆ ಉಳ್ಕೊಂಡಿದೆ, ಇನ್ನು ಕೆಲವು ಶಿಲೆಗಳು ಡ್ಯಾಮೇಜ್ ಆಗಿದೆ ನೋಡಿ. ಇಲ್ಲಿ ಈ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿದೆ. ಒಂದು ಗರ್ಭಗುಡಿಯಲ್ಲಿ ಬನಶಂಕರಿ ತಾಯಿಯ ಪ್ರತಿಮೆ ಇದೆ, ಇನ್ನೊಂದು ಗರ್ಭಗುಡಿಯಲ್ಲಿ ಶಿವಲಿಂಗನ ಮೂರ್ತಿ ಇದೆ. ದುರ್ಗಾಮಾಸುರನೆಂಬ ರಾಕ್ಷಸ ಇಲ್ಲಿನ ಜನಗಳಿಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಅವಾಗ ಇಲ್ಲಿನ ಜನಗಳು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಈ ಅಪಾಯದಿಂದ ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡುವಂಥ ಪ್ರಾರ್ಥನೆ ಮಾಡಿದಾಗ ಸ್ವತಃ ಆ ಪಾರ್ವತಿ ದೇವಿನೇ ಈ ಭೂಮಿಗಿಳಿದು ಇಲ್ಲಿದ್ದಂಥ ಆ ದುರ್ಗಾಮಾಸುರನ ರಾಕ್ಷಸನನ್ನು ಸಂಹಾರ ಮಾಡಿ ಇಲ್ಲಿದ್ದಂಥ ಜನಗಳಿಗೆ ರಕ್ಷಿಸ್ತಾಳೆ. ಅವಾಗಿನಿಂದ ಇಲ್ಲಿನ ಜನಗಳು ವನಶಂಕರಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ವನಶಂಕರಿ ಅಂದರೆ, ವನ ಅಂದರೆ ಕಾಡು, ಕಾಡಿನ ದೇವತೆ ಅಂತ ಆ ತಾಯಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ತಾಯಿಗೆ ಇನ್ನೂ ಹಲವಾರು ಹೆಸರುಗಳಿದೆ. ಶಾಕಾಂಬರಿ, ಬಾಣದವ್ವ, ವನದುರ್ಗ, ಸುಂಕವ್ವ, ಬಾಳವ್ವ, ಶಿರವಂತಿ ಮತ್ತು ಚೌಡಮ್ಮ. ತದನಂತರ ಈ ತಾಯಿಯನ್ನ ಬನಶಂಕರಿ ಎಂದು ಕರೆಯೋದಕ್ಕೆ ಶುರು ಮಾಡ್ತಾರೆ. ವನಶಂಕರಿ ಅಂತ ಕರೆಯೋದಕ್ಕೆ ಇನ್ನೊಂದು ಕಾರಣ ಇದೆ. ಈ ಸುತ್ತಮುತ್ತಲು ಪ್ರದೇಶ ಮೊದಲು ಹಚ್ಚು ಹಸಿರಿನ ಕಾಡಾಗಿತ್ತು. ಅದಕ್ಕೋಸ್ಕರ ಆ ತಾಯಿಗೆ ವನಶಂಕರಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿನ ಜನಗಳು ಈ ತಾಯಿಯನ್ನು ಆರಾಧಿಸ್ತಾರೆ. ಕಷ್ಟದಲ್ಲಿ ಮತ್ತು ಸಂಕಷ್ಟದಲ್ಲಿ ಈ ತಾಯಿ ಆಗ್ತಾಳೆ ಅನ್ನೋದು ಇಲ್ಲಿನ ಜನಗಳಲ್ಲಿ ನಂಬಿಕೆ ಇದೆ. ಇಲ್ಲಿಗೆ ಬಂದರೆ ಏನೋ ಒಂಥರ ಮನಃಶಾಂತಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಬಾ.